ಹೌದು, ಈಗ ಏನೇನು ಚಿಕ್ಕ ಚಿಕ್ಕ ಕೆಲಸಗಳೆಲ್ಲ ಮಾಡಿದ್ದೀವಿ. ಮತ್ತು ವಾರ್ಡ್ಗಳಿಗೆ ನಾನು ಓದಿದ್ದು 13ನೇ ವಾರ್ಡಿಗೆ ಒಂದು 4 5 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೀವಿ. 6ನೇ ವಾರ್ಡಿಗೆ ಒಂದು 4 ಕೋಟಿ ರೂಪಾಯಿ ಅನುದಾನ. ಮತ್ತು ಇನ್ನೊಂದು 6ನೇ ವಾರ್ಡು ಮತ್ತು 10ನೇ ವಾರ್ಡಿಗೆ ಅಲ್ಲೊಂದು 2.5 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೀವಿ. ಇವತ್ತು 12ನೇ ವಾರ್ಡಿಗೆ ಬಂದಿದ್ದೀವಿ. ಇಲ್ಲೇನು ಸಮಸ್ಯೆಗಳು ಇದಾವೆ ನೋಡ್ಕೊಂಡು ಏನೋ ಇಲ್ಲಿ ರೋಡ್ಗಳಾಗಿರ್ಬೋದು ಇನ್ನೊಂದು ನಾವು ಗೆದ್ದಾದ ಮೇಲೆ ಮಾಡಿಸಿದಂಥದ್ದು. ಇನ್ನು ಏನೇನು ರೋಡ್ಗಳು ಮಾಡಬೇಕು, ಟೋಟಲ್ ಎಲ್ಲಿ ತೊಂದರೆ ಇಲ್ದಂಗೆ ಮಾಡಬೇಕು, ಈ ವಾರ್ಡ್ಗೆ ಎಷ್ಟು ದುಡ್ಡು ಬೇಕಂತೇಳಿ ಅಷ್ಟು ಅನುದಾನ ಸರಿ. ಈ ವಾರ್ಡ್ ನೀವೇ ನೋಡೋದು ಸರ್, ನೀವು ಬರ್ತೀವಂತ ಎಲ್ಲ ಚರಂಡಿ ಕ್ಲೀನ್ ಮಾಡೋದು. ಅದೇ ಈಗ ಅವ್ರನ್ನ ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಅಫಿಷಿಯಲ್ಸ್ ಕೂಡ ನಾವು ಬರ್ತೀವಿ ಅಂತೇಳಿ ಎಚ್ಚೆತ್ಕೊಂತಿದ್ದಾರೆ. ಅವ್ರು ಕೂಡ ಸ್ವಲ್ಪ ನಾವು ಇದು ಏನಾಗುತ್ತೆ ಅಂದರೆ ನಾವು ಯಾವಾಗ ಒಂದ್ಸಲ ಬರೋದಲ್ಲ, ನಾವು ಕಂಟಿನ್ಯೂಸ್ ಬರ್ತಿದ್ರೆ ಅವ್ರಿಗೊಂದು ಭಯ ಇರುತ್ತೆ. ಅದಕ್ಕೋಸ್ಕರ ನಮ್ಮ ರೋಡ್ಗಳ ಸಮಸ್ಯೆ ಇತ್ತು. ಇಲ್ಲೊಂದು ರೋಡು ಮತ್ತು ರೆಡ್ಡಿ ಸ್ಟ್ರೀಟಲ್ಲಿ ಒಂದು ರೋಡು ಭಾಳ ವರ್ಷಗಳಿಂದ ಪ್ರಾಬ್ಲಮ್ ಇದ್ದರೆ ಅದೊಂದು ಮಾಡಿದ್ವಿ. ಇನ್ನು ಕೆಲವಷ್ಟು ಏನು ಕೊಲ್ಮಿ ಚೌಕಲ್ಲೆಲ್ಲ ಪ್ರಾಬ್ಲಮ್ ಇದೆ, ಒಂದು ಮಾಡ್ಕೊಡ್ತೀವಿ. ಈಗ ಚಿಕ್ಕ ಚಿಕ್ಕ ಇವೆ ಡ್ರೈನೇಜ್ ಪ್ರಾಬ್ಲಮ್ಸ್ ಅವೆಲ್ಲ ಇದೆ, ಅದು ಕ್ಲಿಯರ್ ಮಾಡಿಸ್ತೀವಿ. ಮನೆ ಬರ್ತಾವಣ ಇವತ್ತಿಗೆ 3 ದಿವಸ ಆಗೈತೆ, ಮತ್ತೆ ಖಾಲಿ ಮಾಡಿಸೈತೆ ನೋಡು. ದಿನಾಲಿ ಮನೆ ಬರೋದೇ ಖಾಲಿ ಕೇಳ್ತಾರ. ಇದು ಎಲ್ಲ ಕ್ಲೀನ್ ಮಾಡಿಸಿ ನೋಡಿ. 100 ರೂಪಾಯಿ ಮನೆ 100 ರೂಪಾಯಿ ಕೊಟ್ಟಿವಿ. మీరు వస్తారని చెప్తే క్లీన్ చేస్తారు సార్, లేకుండా లేదు ఇడి ఓన్లు అస్సలు పట్టించుకోరు. ಫೋನ್ ಮಾಡು, ನನಗೆ ಕೇಳಿದ್ರೆ ಇಲ್ಲ ಅನಿಸುತ್ತಲ್ಲ ಇದನ್ನೇ ಅಂತ ಸರ್. ಫೋನ್ ಮಾಡಿ ಸರ್, ನೀನು ಬರ್ತಾನೆ ಎಲ್ಲರಿಗಂತ ಗೌರ್ನ ಜನ ಸಮಸ್ಯೆ ಇದ್ರೆ ಅವನ್ನೆಲ್ಲ ಬೇರೆ ಕಡೆ ಇರ್ತಾನ. ಅಲ್ಲ ಈಗೇನು ಹೇಳ್ತೀವಿ ಸರ್, ನೀವು ಯಾವಾಗ ಒಂದ್ಸಲ ಬರ್ತೀರಾ, ಇನ್ನೊಂದ್ಸಲ ಬಂದಾಗ ಅವರು ಏನಂತಾರ, ನೀವು ಅವ್ರಿಗೆಲ್ಲ ಹಂಗೆ ಕಂಪ್ಲೇಂಟ್ ಮಾಡಿರಾ, ನಾವೇನು ಮಾಡಬೇಕು ಅಂತ ಅವಂಗೆ ಹೇಳ್ಕೊಂತಾರ್ರಿ. ಮಾತಾಡಿದ್ರೆ ತೆಗೆದೇ ಆಗ್ತಿರ್ತಲ್ಲ, ನೀವು ಕಷ್ಟ ಆಯ್ತು ಅಂತಾನೆ ಹೇಳ್ತಾ ಇರೋದು ಅಷ್ಟೇ ಅಲ್ಲ ಸರ್. ತೆಗೆದೇ ಹಾಕ್ಬಿಡ್ತೀನಿ, ಇನ್ನೊಬ್ಬರನ್ನ ಹಾಕ್ಬಿಡ್ತೀನಿ. ನಂದಿದೆ ಈ ಮೇನ್ ರೋಡ್ ಅದು ಪ್ರಾಬ್ಲಮ್ ನಾವು ಎಷ್ಟು ಸತಿ ಕಂಪ್ಲೇಂಟ್ ಮಾಡಿದ್ವಿ ಸರ್. తీస్తాంనా కల్వర్ట్ ప్రాబ్లం ಇದೆ. ప్రాబ్లం ఎంత టైం बोला मैं కల్వర్ట్ ಇದೊಂದು ಈ ಮುಂದೆ పోతాం ಸರ್. ಇಲ್ಲೇ మీకు ಗೊತ್ತಿದೆ ಸರ್, ಇದು ಅದು ಪಾಸ್ అయితే ಹೇಳ್ಬೋದು. ಇದು ಹಂಗೆ मच्छरा रात को शाम को नया डालने के लिए बोला हूँ, कर दे. अच्छा ना सर, ನನ್ನ ಫೋಟೋಸ್ ಹಾಕಿ ಫೋಟೋಸ್ ತರಿಸ್ತಾರೆ ಸರ್, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು. ಸ್ಟ್ರಾಪ್ ತೆಗೆದ್ರೆ ಕ್ಲೀನ್ ಮಾಡಕ್ಕೆ ಅನುಕೂಲ ಇದೆ. ಒಂದೊಂದು ತೆಗಿಸಿ ಆಲ್ಟರ್ನೇಟ್ ಈ ಕಡೆ ಇರ್ತಾರಲ್ಲ, ಮೋಟ್ರ್ ಇಡಬಾರ್ದು. ಮೋಟ್ರ್ ಇಟ್ಟಾಗ ಪ್ರೆಷರ್ಗೆ ನೀರು ಬರ್ತಿರುತ್ತಲ್ಲ, ಪಕ್ಕಿಗೆ ಒಂದು ಸೀಪೇಜ್ ಇದ್ರೆ ಆ ನೀರು ಮೋಟ್ರ್ ಅಷ್ಟು ಪ್ರೆಷರ್ ಇಡಬಾರ್ದು. ಅದು ದೊಡ್ಡ ಸಮಸ್ಯೆ ಬಳ್ಳಾರಿ. ನೀವು ಮೋಟ್ರ್ ಇಟ್ಬಿಡ್ತಿರಲ್ಲ, ಆ ಪ್ರೆಷರ್ಗೆ ಪಕ್ಕಿಗೆ ಇದ್ದಿದ್ದು ಏನೋ ಸೀಪೇಜ್ ವಾಟರ್ ಇರುತ್ತಲ್ಲ, ಇದೆಲ್ಲ ಎಳ್ಕೊಂಡ್ಬಿಡ್ತೀವಿ. ಸ್ವಲ್ಪ ನೋಡಿ ಪ್ರೆಷರ್ ಕಮ್ಮಿ ಮಾಡಿ. ಮಳೆ ನೀರ್ದೊಂದು ಹೇಳಕ್ಕ, ಮಳೆ ಬಂದಾಗ ಎಲ್ಲಿ ಬರ್ತಾವ ಏನು ಅದೆಲ್ಲ ಇದು ಹೈಟ್ ಆಗ್ಬಿಟ್ಟಲ್ಲ. ಇಲ್ಲ
ಜನರು ಏನು ಹೇಳ್ತಾರೋ ಅದನ್ನು ಕೇಳ್ಬೇಕು. ಹಂಗೆ ಬಿಟ್ಟು ನೀನು ಅಲ್ಲಿ ಕೆಲಸ ಇದ್ರೆ ಅಲ್ಲಿಗೆ ಹೋದ್ರೆ ಇನ್ನೊಬ್ರು ಫೋನ್ ಮಾಡೋದಕ್ಕೆ ಸಂಬಂಧ ಇಲ್ಲ. ನಮ್ಮ ಏರಿಯಾ ವಾರ್ಡ್ ಇನ್ಚಾರ್ಜ್ ಯಾರು ಇರ್ತಾರೋ ಅವ್ರ ಮಾತು ಕೇಳಲೇಬೇಕು. ಎಂಟಿಂದ ಸ್ಲೋಪೇಜ್ ಏನು ಮಾಡಿದ್ರೆ ಅಲ್ಲೊಂದು ಸ್ಟೆಪ್ ಹೈಟ್ ಇತ್ತು, ಇಲ್ಲಿ ಬರ್ತಾ ಇಲ್ಲೊಂದು ಹೈಟ್ ಇದೆ. ನೀರು ಪಾಸ್ ಆಗಬೇಕಾದ್ರೆ ಅಟ್ಲೀಸ್ಟ್ ಕಾಲ್ದೊಳಗಡೆ ನೀರು ಕೂಡ ಪಾಸ್ ಆಗಲ್ಲ. ಆ ಪರಿಸ್ಥಿತಿ